ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ. ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡ ನೋಡ. ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡ ನೋಡ. ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡ ನೋಡ. ಅಲ್ಲೇ ನಿಂತನ ನೋಡ ನೋಡ, ಇಲ್ಲೇ ಕುಂತನ ನೋಡ ನೋಡ. ಎಡಕ ನೋಡ ಬಲ್ಕ ನೋಡ, ಮ್ಯಾಲ ನೋಡ ಕೆಳಗ ನೋಡ, ಹೊರಗ ನೋಡ ಒಳಗ ನೋಡ. ಎಲ್ಲೆಲ್ಲಿ ತಾನೇ ನಿಂತಾರ ನೋಡ. ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡ ನೋಡ. ಕೈಲಾಸ ಮಂಟಪದೊಳಗ ನೋಡ, ಪಾಠಶಾಲೆ ಒಳಗ ನೋಡ. ಪಲ್ಲಕ್ಕಿ ಒಳಗ ಕುಂತಾರ ನೋಡ. ಕೈಲಾಸ ಮಂಟಪದೊಳಗ ನೋಡ, ಚಪ್ಪದ ತೇರಿನೊಳಗ ನೋಡ. ಸಮಾಧಿ ಮಂದಿರೊಳಗ ನೋಡ. ಎಲ್ಲೆಲ್ಲಿ ತಾನೇ ನಿಂತಾರ ನೋಡ. ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡ 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 ನೋಡ. ಜಯ ಮಂಗಲಂ ಜಯ ನಮಃ. ಸಿದ್ಧ ಸದ್ಗುರು ಪಾದಾಜ್ಜಂ ಜನನೀ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ನತ್ವಾ ಭಕ್ತಿಪುರಸ್ಸರಂ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ. ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪಧ್ರುವ ಎನಿಸಿರ್ತಕ್ಕಂತಹ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮೋಕ್ಷಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನರಲ್ಲಿ ಬ್ರಹ್ಮಲೀನ ಪೂಜ್ಯರಲ್ಲಿ ವಂದಿಸುತ್ತ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ
ನಿರಾಭಾರಿ ಸದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮಾರಾಧ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಗುರುದೇವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢ ಕಥಾಮೃತವನ್ನು ಎಲ್ಲ ಮುಮುಕ್ಷುಗಳಿಗೆ ಜ್ಞಾನಾಮೃತವನ್ನು ಬೋಧನೆ ಮಾಡಿರ್ತಕ್ಕಂಥ ಶರಣರಲ್ಲಿ ವಂದಿಸುತ್ತಾ, ಸಂಗೀತ ಬಳಗದವರಿಗೂ ವಂದಿಸುತ್ತಾ, ಈ ಚಿಂತನೆಯೊಳಗೆ ಭಾಗಿಯಾಗಿರ್ತಕ್ಕಂಥ ಮುಮುಕ್ಷುಗಳ ಹಿತಚಿಂತಕರೇ, ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ, ಶಿವಸ್ವರೂಪ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅನ್ಯಕ್ಷೇತ್ರೇ ಕೃತೋ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ ಅಂತ ಹೇಳ್ತಾರೆ. ಪುಣ್ಯಕ್ಷೇತ್ರೇ ಕೃತೋ ಪಾಪಂ ಶಿವಕ್ಷೇತ್ರೇ ವಿನಶ್ಯತೆ. ಶಿವಕ್ಷೇತ್ರೇ ಕೃತೋ ಪಾಪಂ ಗುರುಕ್ಷೇತ್ರೇ ವಿನಶ್ಯತೆ. ಯಾಕೆ ಈ ಮಾತನ್ನು ಹೇಳಿದ್ರೆ ಅಂತಂದ್ರೆ, ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಹಲವಾರು ಲಾಭಗಳು ಅದಾವ. ಜಗದ್ಗುರು ಸಿದ್ಧಾರೂಢಪ್ಪ ತಿರುಗಕತ್ತಾನ. ಕ್ಷೇತ್ರಗಳಿಗೆ ಅಲ್ಲಗಳೆಯುವಂಥ ಸಮಯ ಅಲ್ಲ. ಕ್ಷೇತ್ರಗಳು ಉನ್ನತ. ಎಲ್ಲಿ ತನಕ ಉನ್ನತ? ತನ್ನ ಜ್ಞಾನ ಅರಿವಾಗುವ ತನಕ ಅಷ್ಟೇ ಕ್ಷೇತ್ರಗಳು ಉನ್ನತ. ಜ್ಞಾನ ಸ್ಥಿತಿ ಆದ ಬಳಿಕ ಯಾವ ಕ್ಷೇತ್ರಗಳು ಅಷ್ಟು ಅವಶ್ಯಕತೆ ಇರುವುದಿಲ್ಲ. ನಿನ್ನೆ ದಿವಸ ಜಗದ್ಗುರು ಸಿದ್ಧಾರೂಢಪ್ಪ ದೇವ ಮಂದಿರದೊಳಗೆ ಬಂದು ಶಿವಲಿಂಗ ದೇವಸ್ಥಾನ, ಅದು ಶಂಕರ, ಶಿವನ ಪೂಜೆ ಸಮಯದಲ್ಲಿ ನಾದಗಳು ವ್ಯತ್ಯಾಸವಾಗುವ ಸಮಯದೊಳಗೆ ಜಗದ್ಗುರು ಸಿದ್ಧಾರೂಢಪ್ಪ ಆ ಮಂದಿರ ಒಳಗೆ ಪ್ರವೇಶವಾಗಿ, ಇದು ಶಂಕರನ ದೇವಸ್ಥಾನ, ಇಲ್ಲಿ ಶಂಕರಾಭರಣ ಎಂಬುದು ನಾದದಿಂದ ವಾದ್ಯಗಳನ್ನು ಊದಿಸ್ರಿ ಅಂಥೇಳಿ ಸಿದ್ಧಾರೂಢಪ್ಪ ಹೇಳ್ದ. ಯಾಕಂತಂದ್ರೆ ಆ ಭಗವಂತ ಯಾವ ರೀತಿಯಿಂದ ಒಲಿತಾನೆ ಎಂಬುದು ನಮಗೆ ಗೊತ್ತಾಗಂಗಿಲ್ಲ ನೋಡ್ರಿ. ಪರಮಾತ್ಮನಿಗೆ ಅಭಿಷೇಕ ಪ್ರಿಯವ, ಅವನಿಗೆ ಅಭಿಷೇಕ ಮಾಡಲೇಬೇಕು. ಗಣಪಗೆ ಮೋದಕ ಇಷ್ಟ. ಗಣಪಗೇನು ಮೋದಕ ಅಂತೀರೇನು ಅಂತೀರ? ಬಾಸುಂದೆ. ಗಣಪಗೇನು ಮೋದಕ. ಪರಮಾತ್ಮಗ ಪ್ರಿಯ ಅಭಿಷೇಕ. ಅಲ್ಲೇ ನಾನಾ ಥರವಾದ ದೇವರಿಗೆ ನಾನಾ ಥರವಾದಂಥ ಭಿನ್ನವಾದಂಥ ವಸ್ತುಗಳು ಅವರಿಗೆ ಪ್ರಿಯವಾದ ವಸ್ತುಗಳು. ಅಪ್ಪ ಸಿದ್ಧಾರೂಢದ ನಾಗಾಭರಣ ವಾದ್ಯವನ್ನು ಉದಿಸಿ ಅಪ್ಪ ಸಿದ್ಧಾರೂಢ ಮತ್ತೆ ಸಂಚಾರ ಮಾಡ್ಕೋತ ಎಲ್ಲಿ ಬಂದ? ಅರುಣಾಚಲಕ್ಕೆ ಬರ್ತಾನ. ಎಲ್ಲಿಗೆ ಬಂದ? ಅರುಣಾಚಲಕ್ಕೆ ಬಂದ. ಅಲ್ಲಿ ಬಂದು ಹಲವಾರು ವಿಚಾರಗಳನ್ನು ಸಂಚಾರ ಮಾಡ್ಕೋತ ಬಂದು ಎಲ್ಲವನ್ನು ಶಾಸ್ತ್ರ ಬೋಧನೆಯನ್ನು ಮುಮುಕ್ಷುಗಳಿಗೆ ಹಂಚ್ತಾನ. ಇದು ಹಿಂಗ ನಡೆದ್ರೆ ಹಿಂಗ ಆಗ್ತದೆ, ಹಿಂಗ ಮಾಡ್ರಿ ಅಂತ ಸಿದ್ಧಾರೂಢಪ್ಪ ಹಲವಾರು ಮುಮುಕ್ಷುಗಳು ಹೇಳಕತ್ತ. ಅರುಣಾಚಲದೊಳಗೆ 4 ದಿವಸಗಳು ಇದ್ದು ಮುಂದೆ ಎಲ್ಲಿ ಬರ್ತಾನ? ಜಗನ್ನಾಥಪುರಿ. ಮತ್ತು ನಿಮ್ಮ ಹೋಟೆಲ್ದನ್ನು ಪುರಿ ಅಂತ ತಿಳ್ಕೊಂಡಿರಿ. ಯಾವ ಪುರಿ? ಜಗನ್ನಾಥಪುರಿ. ಅಲ್ಲಿ ಯಾರಿದ್ರು? ಕೃಷ್ಣನ ಹೃದಯ ಐತೆವ್ವ. ಶ್ರೀಕೃಷ್ಣ ಪರಮಾತ್ಮ ಯಾವಾಗ ಸೇರಿರ್ಬಿಟ್ಟ ನಮ್ಮದು ಗೊತ್ತಿಲ್ಲ, ಯಾವಾಗೋ ಏನು ಸುದ್ದಿಯೋ. ಆದ್ರೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ಹೃದಯ ನಮ್ಮ ಹ್ಯಾಂಗೆ ಬಡ್ಕೊಲ್ಗತ್ತದಲ್ಲ, ಹಂಗೆ ಜಗನ್ನಾಥಪುರಿ ಒಳಗೆ ಬಡ್ಕೊಲ್ಗತ್ತಾದ. ನೋಡ್ಬೇಕಂದ್ರೆ 5,000 ರೂಪಾಯಿ ಕೊಡ್ರಿ, ನಾಳೆ ಬಸ್ ಮಾಡ್ಕೊಂಡು ಹೋಗೋಣ. ನೋಡ್ಬೇಕಂದ್ರೆ 5,000 ರೂಪಾಯಿ ಕೊಡ್ರಿ, ಮತ್ತು ಅದ್ರ ಸಂಗಟ ಆಧಾರ್ ಕಾರ್ಡು ಕೊಡ್ರಿ. ಹೇಳ್ದ ಜಗನ್ನಾಥಪುರಿ ಒಳಗೆ. ಅಲ್ಲಿ ವಿಶೇಷ ಏನು ಅಂತಂದ್ರೆ, ಒಂದು ಪಾತ್ರೆಗೆ ಅಷ್ಟೇ ಬೆಂಕಿ ಹಚ್ತಾರೆ. ಅಡುಗೆ ಮಾಡಬೇಕಾದ್ರೆ ಒಂದು ಪಾತ್ರೆಗೆ ಬೆಂಕಿ ಹಚ್ಚಿದ್ರೆ ಅಂತಂದ್ರೆ 7 ಪಾತ್ರೆಗಳು ಅಡುಗೆ ಆಗಿರಬೇಕು. ಹಂಗೆ ನೀವು ಎಂದ್ರೆ ಮಾಡಿರೇನು?
ಬಂದಾವ ಬಿ ಕುಕ್ಕರ್ನಾಗ 1 ಡಬ್ಬಿ 2 ಡಬ್ಬಿ 3 ಡಬ್ಬಿ, ಒಂದು ಬ್ಯಾಳೆದು, ಒಂದು ಅನ್ನದ್ದು, ಮತ್ತು ಇನ್ನೊಂದು ನಿಂಗೆ ಗೊತ್ತಿಲ್ಲ ಬಿಡು. ಹೆಂಗೆ ಅವಾಗ ಹೇಳಿದ್ರು ಆ ಪ್ರಸಾದವನ್ನು 7 ಏನಂತೀರ ಹಿಂಗೆ ತೆಪೇಲಿಗಳು ಅಂತೀರಿಲ್ಲ, ಒಂದಕ್ಕೊಂದು ತೆಪೇಲಿಗಳ ಅಡುಗೆ ಮಾಡಿದ್ರು. ಬ್ರಾಹ್ಮಣರು ಬಹಳ ವ್ಯತ್ಯಾಸವಾಗಿ ಅಪ್ಪಗೆ ಕೀಳವಾಗಿ ನೋಡ್ತಿದ್ರು. ಜಗದ್ಗುರು ಸಿದ್ಧಾರಪ್ಪ ಭಾಳ ಅಂದ್ರೆ ಭಾಳ ಕಷ್ಟಗಳು ಬಂದಾವ. ನಮ್ಮಪ್ಪ ಸಿದ್ಧಾಡು ಈ ಜಗತ್ತಿನೊಳಗೆ ಏಕೈಕ ಕಷ್ಟ ಭೋಗಿಸದವ ಅಂತಂದ್ರೆ ಅವ ನಮ್ಮಪ್ಪ ಸಿದ್ಧಾಡು ಒಬ್ಬನ. ಎಲ್ಲ ಮಹಾತ್ಮರಾಗಿ ಹೋಗ್ಯಾರ, ಇಲ್ಲ ಅಲ್ಲಗಳಕ್ಕೆ ನಾವ್ಯಾರು ಗುಳ್ಳು ಕಟ್ಕೊಂಡಿವಿ ಅಂತಂದ್ರೆ ನಮ್ಮಪ್ಪನ ಹೆಸರು ನಾವೇ ಹೇಳಬೇಕಲ್ಲ, ಮತ್ತಾರ ಹೆಸರು ಹೇಳ್ಬೇಕು? ಹಂಗೆ ಬ್ರಾಹ್ಮಣರು ಅಪ್ಪಗೆ ಇಷ್ಟು ಕಾಡಿದ್ರು. ಕಾಡದ ಗಳಿಗೆಗೆ ಅದರೊಳಗಿನ 2 ತೆಪೇಲಿಯನ್ನು ತೆಗೆದು ಪ್ರಸಾದ ಮಾಡ್ತಾರೆ. ಅಲ್ಲಿ ಮುಮುಕ್ಷೊಳಗೆ ಹಲವಾರು ಜ್ಞಾನವನ್ನು ಚಿಂತನೆ ಮಾಡ್ತಾರೆ. ಈ ಶರೀರಕ್ಕೆ ಬಡದಂಥ ಪಂಚಮಹಾಭೂತಗಳು ಬರೇ ಅಪ್ಪ ಸಿದ್ಧಾಡು ಶರೀರ ವಿಸ್ತಾರವನ್ನು ಜಗತ್ತು ಸಂಚಾರ ಮಾಡ್ಯಾನಲ್ಲ, ತನ್ನ ಹಿತಕ್ಕಾಗಿ ಮಾಡಿದವಲ್ಲ ಅಪ್ಪ. ಕರುಣ ವಿದ್ಯೆಗಳುಳ್ಳ ಗುರು ಭಜನೆ. ಗುರು ಹೆಂಗದಾನವ ಕಣ್ಣಿಗೆ ಕಾಣುವಂಥವ, ಆದರೆ ಜ್ಞಾನ ಯಾರಿಗೆ ಕಣ್ಣಿಗೆ ಕಾಣುವುದಲ್ಲೋ. ಗುರು ಕರುಣೆ ಎಲ್ಲಿ ಸಿಗುತ್ತದೆ? ಕರುಣಾಮಯ ಗುರು ಕರುಣಾಮಯ, ದಯಾಮಯ ಗುರು ಕರುಣಾಮಯ. ಪಾಪಿಗೆ ತಾಬಲು ದೂರಂತೆ ನೋಡು. ಪಾಪಿ ಖಟ್ಕನ ನೆನಪಂತು. ವಾಲಿಕೋಳೆ ಗೊತ್ತಾನಲ್ಲ, ಮುಂದೆ ಏನಾದವ? ಮತ್ತು ಮಾವ ಅಂದಿ ಖಟಕಿದ್ದವ. ಹೇಳ್ತೀನಿ ನಾನು, ಅರಣ್ಯದೊಳಗೆ ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಎಂಬುದು ಗೊತ್ತಾಗುತ್ತಿಲ್ಲ. ಅವ್ರಿಗೆ ಹಿಡಿತಿದ್ದ, ಬಡಿತಿದ್ದ. ಅವ್ರ ಬಲಿದು ಇಲ್ಲದ್ದು ಇಲ್ಲದೆಲ್ಲ ಕಸ್ಕೊಂಡು, ಬಂಗಾರ ರೊಕ್ಕೆಲ್ಲ ಕಸ್ಕೊಂಡು ಎಲ್ಲಿಗೆ ಬಂದ? ನಮ್ಮ ಮಠಕ್ಕೆ ಬಂದೇನವ, ಹೆಂಡ್ತಿ ಮನೆಗೆ ಹೋದ. ಅವಾಗ ಸುಮಾರು ದಿವಸಗಳ ಕಾಲ ಹೋಯ್ತು. ಕಿಡಿಗೇಡ ನಾರದ ಬಂದ. ಅರೆ ಒಬ್ಬ ಪಾಪಿಗೆ ಉದ್ಧಾರ ಮಾಡಬೇಕಾದ್ರೆ ಯಾರು ಬರಲೇಬೇಕಲ್ಲ ಭೂಮಿಗೆ. ಪಾಪಂ ಕೃತೋ ಯಾಕೆ ಹೇಳ್ತಾರೆ? ಅನ್ಯ ಕ್ಷೇತ್ರೇ ಕೃತೋ ಪಾಪಂ. ಅರೆ ಕ್ಷೇತ್ರಗಳಾಗಿರ್ಬೋದು, ಸದ್ಗುರುನಾಥನ ಪಾದ ಆಗಿರ್ಬೋದು, ಅವನು ಪಾದನಿ ಗಟ್ಟಿಯಾಗಿ ಹಿಡಿದ ಅಂತಂದ್ರೆ ಕ್ಷೇತ್ರಗಳ ಪುಣ್ಯದ ಫಲ ಎಲ್ಲಿ ಸಿಗ್ತದ? ಮಹಾತ್ಮರ ಪಾದದೊಳಗೆ ಸಿಗ್ತದೆ. ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ಏನು? ನಿನ್ನ ಪಾದ. ಅಷ್ಟು ಆದ ಗಳಿಗೆಗೆ ನಾರದಿಗೆ ಹಿಡಿದ್ರು. ಭಾಳ ಶಾಣೆ ಇದ್ದವ ವಾಲಿಕೋಳ್ಯ. ಏ ಸಾಧು, ಏನವ ನಿನ್ನ ಬಲ್ಲಿ? ಏನದ? ಒಣ ತಂಬೂರಿ ಅದ, ಒಳಗೆ ಒಂದು 4 ಕಟ್ಟಿಗೆ ಅಂತ ಒಣ ರುದ್ರಾಕ್ಷ ಅದಾವ. ಭಾಳ ಬಿಟ್ರೆ ನನ್ನ ಮೈ ಮೇಲೆ ಇಟ್ಟು ಕ್ಯಾವಿ ಅರಿಬಿ ಅದಾವ. ಇದಕ್ಕೆ ಬಿಟ್ಟು ಕ್ವಾಟಿ ಚಲೋ ಅದ, ನೀನು 2 ಕಣ್ಣ ಮೆಟ್ತೀನಿ ಅಂದಿವ. ಕ್ವಾಟಿ ಚಲೋ ಅದ. ಅಕಸ್ಮಾತ್ ನೀವು ರಾತ್ರಿ ಹೋಗಾಳಾಗ ಕೊಳ್ಳಂದು ಕೊಡ್ತೀಯ ದಣ್ಣ ಅನ್ಸ. ಹಿಂಗೆ ಮಾಡಿದ್ರಿ ಏನು ಮಾಡಿದ್ರಿ? ಯಪ್ಪ ಬದುಕಿದ್ರೆ ಏನೋ 4 ತೊಲೆ ಗಳಿಸೋತೀನಿ ಗೊತ್ತಗೋರು. ಎಷ್ಟು ಜೌದಿ ಮ್ಯಾಲ ಭಯ್ಯರು ಯಪ್ಪ. ಹೇಳ್ತೀನಿ ವಾಲಿಕೋಳ್ಯ, ನಾರದ ಮನೆಗಳಿಗೆ ಗಿಡಕ್ಕೆ ಕಟ್ಟದ ಹೋಗು. ನೀ ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಬಲದೊಳಗೆ ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಯಾರ ಭಾಗಿ ಆಗುತ್ತಿದ್ರಂದ್ರೆ ಕೇಳ್ಕೊಂಡು ಬಾ, ಅದಕ್ಕೆ ನಾ ಪರಿಹಾರ ಕೊಡ್ತೀನಿ ಅಂದ ನಾರದ. ಇದು ವಾಲಿಕೋಳ್ಯ ಪಾಪನೇ ಮಾಡಿದ್ದಕ್ಕೆ ಬಿಟ್ಟು ಏನಿತ್ತಿದ್ದಕ್ಕೆ ಹೋದ. ಹೆಣ್ತಿಗೆ ಅಂದ ಏನು ಮತ್ತು
ಎಷ್ಟು ವರ್ಷ ಆಯಿತು ನನ್ನ ಸಂಗಟ ಸಂಸಾರ ಮಾಡಾಕತ್ತಿದ್ದಿ, ಎಲ್ಲದರೊಳಗೆ ಭಾಗಿ ಆಗಿದಿ, ರೊಕ್ಕ ತಂದ್ರೆ ಸರಿಯಾಗಿ ಹಂಚ್ಕೊಂಡಿದ್ದಿ, ಬಂಗಾರ ತಂದ್ರೆ ಸರಿಯಾಗಿ ಹಂಚ್ಕೊಂಡಿದ್ದಿ, ಉಣಕ್ಕೆ ತಂದ್ರೆ ಸರಿಯಾಗಿ ಹಂಚ್ಕೊಂಡಿದ್ದಿ, ಮತ್ತು ನಾ ಇಷ್ಟು ದಿನ ನಿನಗೆ ತಂದು ಕೊಟ್ಟದ್ದು ಒಬ್ಬರಿಗೆ ಹತ್ಯೆ ಮಾಡಿ ತಂದು ಕೊಟ್ಟೀನಿ, ಮತ್ತು ಆ ಪಾಪದೊಳಗೆ ಭಾಗಿ ಆತೇನು ಅಂತ ಕೇಳ್ದ. ನಿನಗ್ಯಾರು ಮದುವೆ ಮಾಡ್ಕೊ ಅಂದಿದ್ರು? ನನಗೆ ಅಂದಳಕಿ. ನಿನಗ್ಯಾರು ಮದುವೆ ಮಾಡ್ಕೊ ಅಂದಾರ? ಮಾಡ್ಕೊಂಡಿದ್ದಿ, ದುಡ್ಡು ಹಾಕು ಮೂಳ ಅಂದಳಕಿ. ಮಾಡ್ಕೊಂಡಿದ್ದಿ, ದುಡ್ದು ಹಾಕು, ನಿನ್ನ ಕಷ್ಟದೊಳಗೆ ನಾಕ ಭಾಗ್ಯಲ್ಲೋ ಅಂತಂದು. ಅದಕ್ಕೆ ಬತ್ತ ಬುದ್ಧಿ ಮತಿಗೆ ಮಂಗಲೆಯು ಹೌದು ಉತ್ತಮರ ಸಂಘ. ಬತ್ತು ಎಲ್ಲಿಗೆ ಬತ್ತು? 2 ನಾಯಿ ಕುನಿ ಅಂತ ಮಕ್ಕಳಿದ್ದು. ಒಂದು, ಯಾಕ್ರೋ ತಮ್ಮ ನಿಮ್ಮ ಅಪ್ಪ ಹೊಟ್ಟೆ ತುಂಬ ಅನ್ನ ಕೊಟ್ಟಾನ, ಮೈ ತುಂಬ ಬಟ್ಟೆ ಕೊಟ್ಟಾನ, ಮತ್ತು ನಿಮ್ಮ ಅಪ್ಪ ಮಾಡಿದ್ರೆ ಕರ್ಮದೊಳಗೆ ಭಾಗಿಯಾಗ್ತೀರೇನೋ? ಯಪ್ಪ, ಜಗತ್ತು ಹುಟ್ಟಿಸ್ದಂಗೆ ಹುಟ್ಟಿಸಿದಿ, ನಿನಗೆ ಯಾರು ಹುಟ್ಟಿಸಂತೆ ಟಪಾಲ್ ಹಾಕಿದ್ರೇನು ನೀವು? ನಮಗೇನಾಗಲ್ಲ, ನೀವು ಯಾರು ಹುಟ್ಟಿಸಂದಿದ್ದೇವೇನೋ? ನಾವು ಹೊಡಿಸಿದ್ದು ದುಡ್ದು ಹಾಕು, ನಾವೇನು ಮಾಡು? ತುಡುಗರ ಮಾಡು, ಯಾರ ತಲೆಯರು ಹೊಡಿ, ಏನು ಮಾಡ್ತೀವಿ ಮಾಡು, ವಾಟ್ ನಮ್ಮ ಹೊಟ್ಟೆ ತುಂಬಿಸಂದ್ರು. ಇದಕ್ಕೆ ಬತ್ತು ಬುದ್ಧಿ ಬಂದ. ಓಡಿ 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 ಎಲ್ಲಿಗೆ ಬಂದ? ಹಾಂ, ನಾರದಗ ಓಡಿ ಬಂದ ಪಾದಕ್ಕೆ ಬಿದ್ದು, ಯಪ್ಪ ಸದ್ಗುರುನಾಥ ನಂದು ತಪ್ಪಾಯ್ತು ಅಂತ ಹಗ್ಗ ಬೆಚ್ಚಿ, ಯಪ್ಪ ಈ ಕರ್ಮ ಪರಿಹಾರ ಆಗಬೇಕು, ಈ ಪಾಪ ಪರಿಹಾರ ಆಗಬೇಕಾದ್ರೆ ಏನಾರ ಒಂದು ದಾರಿ ಹುಡುಕೋ, ಇದು ಏನು ಸಂಸಾರದಲ್ಲೋ ಯಪ್ಪ, ಕಲು ದುಸ್ತಾರದು, ಇದು ಸಂಸಾರ ಮೆಚ್ಚಿದ್ದು ಯಪ್ಪ, ಇದು ಮಾಯಾ ಪರದೆ ಅದು, ಇವು ಎಲ್ಲಿ ತನಕ ತಂದು ಹಾಕ್ತೀವಿ ಅಲ್ಲಿ ತನಕ ನನ್ನೂ ಅಂತಾವ, ತಂದು ಹಾಕದಗಳಿಗೆ ಇವು ನನ್ನೂ ಅಲ್ಲ ಅಂತವು. ಯಪ್ಪ ನನ್ನ ಬುದ್ಧಿ ನನಗೆ ಬೆಟ್ಟ ಆಯಿತು ಅಂತ ವಾಲಿ ಕೋಳ್ಯ ಯಾರಿ ಪಾದಕ್ಕೆ ಬಿದ್ದ? ನಾರದ ಮನೆ ಬಿದ್ದ. ಅದು ಕಟಕ ಯಾರು? ಒಲಿಕೋಳ್ಯ. ಅವನ ಬಾಯಾಗ ಏನು ಶಬ್ದನೇ ಬರ್ತಿತ್ತಿಲ್ಲ, ಒಳ್ಳೆಯ ಮಾತ. ನಾರದಂದ, ನಿನ್ನ ಪಾಪ ಪರಿಹಾರ ಆಗಬೇಕಾಗಿತ್ತಂದ್ರೆ ಶ್ರೀರಾಮ ಪ್ರಭುವು ನೆನಸು. ಇದಕ್ಕೆ ರಾಮನಕ್ಕೆ ಬಂದಿಲ್ಲ, ಸಂಸ್ಕಾರ ಇದ್ರೆ ಮಹಾತ್ಮರ ಹೆಸರ, ಯೋಗಿಗಳ ಹೆಸರ, ಒಳ್ಳೆ ಶಬ್ದಗಳ ಬಾಯ ಬರ್ತಾವ. ಪಾಪಿಗೆ ಎಂದೂ ಬರಂಗಿಲ್ಲ ಬಾಯಿ ಒಳಗ. ಇವನಿಗೆ ರಾಮ ಅನ್ನೋದು ಅದು ಅಂತಿತ್ತು, ಇದಕ್ಕೆ ಮರ ಅಂತಿತ್ತು. ಅವ ರಾಮ ಅಂತಿದ್ದ, ಇದು ಮರ ಅಂತಿತ್ತು, ಅದು ರಾಮ ಅಂತಿದ್ದ, ಇದು ಮರ ಅಂತಿತ್ತು. ನಾರದ ಭಾಳ ಶಾಣೆ ಇದ್ದ. ಎಲ್ಲಿ ತನಕ ನಿನ್ನ ಬಾಯಾಗ ಮರ ಹೋಗಿ ರಾಮ ರಾಮ ಬರ್ತದ ಅಲ್ಲಿ ತನಕ ಜಪ ಮಾಡು ಅಂತಂದ. ಎಲ್ಲಿ ತನಕ? ಮರ ಹೋಗಿ ರಾಮನತ ಶಬ್ದ ಬರುವ ತನಕ ನೀ ಜಪ ಮಾಡು, ಜಾಗ ಬಿಡಬೇಡ ಅಂತಂದಾಗ ನಾರದ ಮುನಿಗಳು ಹಿಮಾಲಯ ಪರ್ವತ ಕಡೆ ಸಂಚಾರ ಮಾಡ್ಕೊತ ಹೋಗ್ತಾರ. ಹೋದಗಳಿಗೆ ಇದು ಮರ 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 ರಾಮ್ 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 ಅನ್ನಕತ್ತು. ಸಂಸ್ಕಾರ ನೋಡ್ರಿ. ಅರೆ ಗುರುಬಲದಿಂದ ಏನಾದರೂ ಆಗ್ತದೆ ಇಲ್ಲ ಅಂಬುದಿಲ್ಲ, ಗುರು ಕರುಣೆ ಆಗಬೇಕಲ್ಲ ಮುಖ್ಯವಾಗಿ. ವಾಲಿ ಕೋಳ್ಯನ ಬಾಯಿ ಒಳಗೆ ಮರ ಹೋಗಿ ರಾಮ ಬಂತು. ಆ ಹಿಮಾಲಯ ಪರ್ವತ ಕಡೆ ಹೋಗಿರ್ತಕ್ಕಂಥ ನಾರದ ಮುನಿ ಸಂಚಾರ ಮಾಡ್ಕೊತ ಬರ್ತಾನ. ವಾಲಿ ಕೋಳ್ಯನ ಮೈ ತುಂಬ ಹುತ್ತು ಬೆಳೆದಿರ್ತದೆ. ಅದೇ ಜಾಗದೊಳಗೆ ಕಿವಿಗೆ ಶಬ್ದ ಬರಗತ್ತು, ರಾಮ್ 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 ಅಂತೇಳಿ. ನಾರದಂತ ಅರೆ 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 ಏನು ಪರಿವರ್ತನ ಅದು ವಾಲಿ ಕೋಳ್ಯ. ಹಲವಾರು ಜೀವಗಳು ತೆಗೆದು ಹಲವಾರು ಪಾಪದ ರಾಶಿ ತೆರಿಗೆ ಹಚ್ಕೊಂಡಿದ್ದ. ಎಂಥ ಪರಿವರ್ತನ ಅದು ಯಪ್ಪ ಅಂತಂದಾಳಾಗ ಹೊತ್ತೆಲ್ಲ ಬಗಿಸಿ ತೆಗೆದು, ಹೇ ವಾಲಿ ಕೋಳ್ಯ, ಯಾವ ನಿನ್ನ ಬಾಯಿಯೊಳಗಿರ್ತಕ್ಕಂಥ ಕರ್ಮದ ಪಾಪದ ರಾಶಿ ಇವತ್ತೆಲ್ಲ ತೊಳೆದು ಹೋಗ್ಯಾದೋ, ಯಾವಾಗ ಪಾಪದ ರಾಶಿ ಹೋದ ಬಳಿಕ ಉನ್ನತವಾದ ಪುಣ್ಯ ಐಸೆ ರಾಮ್ ನಾಮ್ ಪುಡೆ ಗಾಯತೆ ಯಜ್ಞ. ಪುಣ್ಯ ಐಸೆ ರಾಮ್ ನಾಮ್ ಪುಡೆ.
ರಾಮನ ಮುಂದೆ ಯಜ್ಞ ಮಾಡಿದ್ರೆ ಏನು ಲಾಭ ಸಿಗಂಗಿಲ್ಲ. 2 ಶಬ್ದ ರಾಮ ಅಂತಂದ್ರೆ 1000 ಯಜ್ಞದ ಫಲ ರಾಮನ ಹೆಸರಿನೊಳಗದ ಅಂತ ಹೇಳ್ತಾರೆ. ಅದಕ್ಕೆ ಪುಣ್ಯ ಐಷೆ ರಾಮ್ ನಾಮ್ ಪುಡೇ ಘಾಯತೆ ಯಜ್ಞ. ಇವು ಯಜ್ಞ ಮಾಡ್ತಾವ ಅಪ್ಪ. ಈಗೆಲ್ಲ ಯಜ್ಞ ಹೋಗ್ಯಾವ. 10 ರೂಪಾಯಿ ಚುಟ್ಟ ಇಲ್ಲಿಕ್ಕೆ 20 ರೂಪಾಯಿ ಸಿಗರೇಟ್ ತೊಗೊಂಡು ಇವಕ್ಕೂರು ಯಜ್ಞ ನಡೆದವು. ಚಲೋ ಲಕ್ಕವ್ ಹೊಡಿತಾವ. ಇವಕ್ಕೆ ಯಾಕೆ ಲಕ್ಕವ್ ಹೊಡಿಯುವ ಅಂತು ಹೇಳ್ತೀನಿ. ನಾಡ್ದ ಅವನಿಗೆ ಪರಿವರ್ತನೆ ಮಾಡ್ದ. ಹೇ ವಾಲಿಕೋಳ್ಯ, ಯಾವಾಗ ರಾಮ ಭೂಮಿಗೆ ಬರುವ ಪೂರ್ವದೊಳಗೆ ರಾಮ ರಾಮ ಅಂತ ರಾಮಸ್ಮರಣೆ ಮಾಡಿಯಲ್ಲೋ, ರಾಮ ಹುಟ್ಟಿ ಬರುವುದೊಳಗೆ ನೀ ರಾಮಾಯಣ ಬರೆಯೋ, ರಾಮಾಯಣ ಬರೆದು ವಾಲ್ಮೀಕಿ ಆಗು ಅಂತ ಹೇಳಿಸಿ ನಾರದ ಆಶೀರ್ವಾದ ಮಾಡ್ದ. ರಾಮ ಹುಟ್ಟಕ್ಕಿಂತ ಪೂರ್ವದೊಳಗೆ ಏನು ಬರೆದ್ರು? ರಾಮ ಯಾವಾಗ ಬಂದ? ಖಟಕ ಅಂತ ಬಂದಿತ್ತು. ಎಲ್ಲಿ ಬಂದಿತ್ತು? ಸಿದ್ಧಾರೂಢಪ್ಪ ಬ್ರಾಹ್ಮಣರು ಜಗನ್ನಾಥಪುರಿ ಒಳಗೆ ಕಟಕರು. ನೀವು ಭಾಳ ಹೊಳಿ ಬರಬೇಕು ಪಾಟ್ನಿ ಹಿಂದೆ ಹೊಂಟು ಬಸ್ ಆಧಾರ್ ಕಾರ್ಡ್ ಹಿಂದೆ ಹೊಂಟು ಎಲ್ಲಿ ಹೊಂಟ ಸಂಗಯ್ಯ ಅಂದ್ರೆ ಬಂದೇ ತಡಿ ಹೊಳಿಗೆ ಅಂತೀವಿ. ಅಪ್ಪ ಸಿದ್ಧಾರೂಢ ಭಾಳ ಕಾಡ್ತಿದ್ರು. ಕಾಡ್ದಾಳ್ಯಾಗ ಅಪ್ಪ ಸಿದ್ಧಾರೂಢ ಇದು ಪೂರ್ಣ ಆಯ್ತು ಅನ್ನೋ ಕತಿ. ಇದು ಹೇಳೇ ಮುಂದೆ ಹೋಗ್ತೀನಿ ತಡಿ. ರಾಮಾಯಣ ಬರದಲ್ಲ, ರಾಮಾಯಣ ಬರೆದ ವಾಲಿಕೋಳ್ಯ ಹೆಸರು ಹೋಗಿ ಮುಂದೆ ಏನು ಬಂತು? ವಾಲ್ಮೀಕಿ ಮಹರ್ಷಿಗಳಾಗಿ ಈ ಭೂಮಿಗೆ ನಾಮಕರಣ ಕೊಟ್ಟರು. ಆವಾಗ ಶ್ರೀರಾಮಚಂದ್ರ ಪ್ರಭು ಆ ರಾಮಾಯಣ ತಕ್ಕಂತೆ ಜನ್ಮ ತಾಳಿ ಬಂದ. ಈಗ ಅಂತಿರ್ತೀರಿ ನೋಡಿ ನೀವು, ನಾಟಕ ನೋಡಿ ಪಾತ್ರ ಮಾಡ್ತಿರಲ್ಲ, ಅವನು ಹಂಗೆ ಬಂದವನ ನಾಟಕ. ಆ ಬುಕ್ನಂದು ನೋಡಿ ನಾಟಕ ಮಾಡಕ್ಕೆ ಬಂದೀವ. ಹೆಂಗ್ರಿ ಅಂತಂದ್ರೆ ಸೀತಾ ಓಡೋಗಿತ್ತಿಲ್ಲ, ರಾವಣ ಕರ್ಕೊಂಡು ಹೋಗಿದ್ದ. ಸೀತಾ ಎಲ್ಲಿಗಿದ್ದಳು? ಮೂಲತಃ ನೋಡಿದ್ರೆ ಸೀತಾ ರಾವಣ ಅಪ್ಪ ಮಗಳು. ಮೂಲತಃ ತಿಳಿದು ನೋಡಿದ್ರೆ ರಾವಣ ಅಪ್ಪ, ಸೀತಾ ಮಗಳದಿಂದ ನಿನ್ನ ಹತ್ಯೆ ಆಗುತ್ತದ ಅಂತ ಋಷಿ ಹೇಳಿದಾಳಾಗ ಸೀತಾಗ ಪೇಟಿಗೆ ಒಳಗಿಟ್ಟು ಏನು ಹಿಂಗ ಕುಂತೀರಿ? ಅಷ್ಟು ಆಯಿತು. ಸೀತಾ ಅಪಹರಣ ಆದಳು. ಅಪಹರಣ ಆದಾಳಾಗ ಹಾಯ್ ಸೀತಾ ಅಂತ ಗಿಡಕ್ಕೆ ಟೆಕ್ಕಿ ಬಿಡ್ಕೋತ ಹೊಂಡ್ತಿದ್ದು. ಒಂದು ತಾಸು ಹೆಂಡ್ರು ಕಾಣಲಿಲ್ಲ ಅಂದ್ರೆ ಇವ್ರು ಮಣ್ಣಾಗಿಟ್ಟು ಬರ್ಲಿಕ್ಕೆ ಎಲ್ಲಗೆ ರಾಣಿ ಮಣ್ಣ ಅಂತ ಅಕ್ಕಿ ಬಂದದ್ದು ಬರ್ನ ಊರೆಲ್ಲ ಹರಿಗಾಡಿ ಬಂದು ನನ್ನ ಮೇಲೆ ಡಬ್ಬಳಕಿಲ್ಲ ನಾನು ಇಟ್ಟ ಮಾಡಿದಳು ಈ ಸ್ವಾಮಿತ್ರ ಅಷ್ಟಾಯಿತು. ಹಾಯ್ ಸೀತಾ ಅಂತ ಗಿಡಕ್ಕೆ ಟೆಕ್ಕಿ ಬಿಡ್ಕೋತ ಹೊಂಡ್ತಿದ್ದು. ಮ್ಯಾಲ ಪರಮಾತ್ಮ ಪಾರ್ವತಿ ಕೂತು, ಹೇ ಪರಮಾತ್ಮ, ಸೀತಾ ಕಳ್ಕೊಂಡು ರಾಮ ಎಷ್ಟು ಹುಚ್ಚಾಗ್ಯಾನ ನೋಡು ಅಂತೇಳಿ ಪಾರ್ವತಿ ಗಂಡಿಗೆ ಹೇಳದಳಂತ. ಏನು ಅವನು ಪ್ರಾರಬ್ಧ ಅದ, ಅವನು ಪ್ರಾರಬ್ಧದೊಳಗೆ ಬಂದಿರತಕ್ಕಂಥ ಭೋಗಿಸಲೇಬೇಕು ಅಂತ ಅಂದಾಳಾಗ ಟೆಕ್ಕಿ ಬಿಡ್ಕೊತ ಹೊಂಟಿದ್ದಲ್ಲ ಗಿಡಕ್ಕೆ. ಪಾರ್ವತಿ ಅಂತಾಳ, ಹೇ ಪರಮಾತ್ಮ ನೋಡು, ರಾಮಗೆ ಹ್ಯಾಂಗೆ ಪರೀಕ್ಷೆ ಮಾಡಿ ಬರ್ತೀನಿ ನೋಡು ಅಂತಂದ. ಪರಮಾತ್ಮ ಅಂದಂತ, ನೋಡು ನಾವು ದೊಡ್ಡ ಜಾಗನಾಗ ಇದ್ದವರು, ನಾವೇ ಅವ್ರಿಗೆ ಪರೀಕ್ಷೆ ಮಾಡಬಾರ್ದು. ಪರೀಕ್ಷೆ ಮಾಡುವಾಗ ವ್ಯತ್ಯಾಸ ಆಯಿತು ಪಾರ್ವತಿ, ನಮಗೆ ಕಿಮ್ಮತ್ತಿರಂಗಿಲ್ಲ. ನೋಡ್ರಿ ನಾ ಹೆಂಗೆ ಮಾಡಿ ಬರ್ತೀನಿ ನೋಡ್ರಿ ಅಂದಳಿಕೆ. ಯಾರು? ಪಾರವ. ಯಾವ ಪಾರವ? ಶಿವನ ಹೆಂಡತಿ. ಅದಕ್ಕೆ ಇಬ್ಬರು ಹೆಂಡ್ರು.
ಅದರದರ ಸುಖ ಇತ್ತೇನು ಸಂಸಾರ. ಕೊಳ್ಳಿಗೆ ಒಂದು ಕಟ್ಕೊಂಡಿತ್ತು, ತೊಡೆ ಮೇಲೆ ಒಂದು ಇಟ್ಕೊಂಡಿತ್ತು, ತೊಡೆ ಮೇಲೆ ಬ್ಯಾಡ ಅಂತ ತಲೆಯಾಗ ಒಂದು ಇಟ್ಕೊಂಡಿತ್ತು. ಅವಕಾಶ ಬಿಟ್ಟಿಲ್ಲ ಅಂದ್ರೆ ನಮಗೇನು ಬಿಡ್ತಾವ? ಅಯ್ಯೋ ಇದೀ ಮಾಯಿ ಸೃಷ್ಟಿಕರ್ತ ಬ್ರಹ್ಮಗೆ ಬಿಟ್ಟಿಲ್ಲ ಅಂದ್ರೆ ಇದನ್ನು ನಮಗೆ ಬಿಡ್ತದೇನೋ ಯಪ್ಪ. ಹೇಳ್ತೀನಿ, ಪಾರ್ವತಿ ಸಾಕ್ಷಾತ್ ಸೀತನ ಸ್ವರೂಪವಾಗಿ ಭೂಮಿಗೆ ಇಳಿದು ಬಂದಳು. ಇಳಿದು ಬಂದಿಗಳಿಗೆ ಹಾಯ್ ಸೀತಾ ಅದು ಗಿಡಕ್ಕೆ ಟಕ್ಕಿಬೇಕು ಹೊಂಟಿತ್ತು ಹೇಳ್ತೀವಿ. ಇಳಿದು ಬಂದಳಿಕೆ ಸೌಂದರ್ಯ ರೂಪದಿಂದ ಬಂದಳು. ಏನು ಮಾಡ್ದೇವ? 100 ವರ್ಷ ಒಂದು ಬೇಡ, ಒಂದು ವಾರ ಅವ್ರ ಮನೇಲಿ ಹೆಣ್ಮಕ್ಳು ಓಡಿ ಎಲ್ಲರೇ ತವ್ರ ಮನೆಗೆ ಜಗಳ ಮಾಡಿ ಹೋದ ಹಾಳಾಗ ಬಂದಳಂದ್ರೆ ಏನು ಮಾಡ್ತಪ್ಪ ಶಿವನಿ? ಯವ್ವ ನನ್ನ ಕಟ್ಟಣದು ಎಲ್ಲಿ ಹೋಗಿದ್ದೆ? ನೀ ಹೋಗ್ಲಾರಕ್ಕ ನನಗೆ ರೊಟ್ಟಿನ ಹೋಗಿಲ್ಲ ನೋಡು. ತಿಂದಾನೆ 2 ಬುಟ್ಟಿ ರೊಟ್ಟಿ. ನೀವು ಒಂದು ವಾರ ಹೋಗಿಲ್ಲ, ನನಗೊಂದು ಗುಟ್ಟಕ್ಕೆ ನೀರೇ ಇಳೋದಿಲ್ಲ ಅಂತಾನೆ. ಹಂಗೆ ರಾಮನ ಮುಂದೆ ಸೀತಾ ಬಂದಳು. ಏನು ಮಾಡಿದೆ ಸೀತಾ ಹೇಳ್ರಿ ನೋಡ್ರಿ? ಸೀತಾಗ ಆ ಜಾಗನ ನಾವಿದ್ದೇವಂದ್ರೆ ಅವ್ವ ಎಂಥ ಅರಣ್ಯದೊಳಗೆ ಎಲ್ಲಿ ಹೋಗಿದ್ದು? ಬಾ ಚಲೋ ಆಯ್ತು, ಸಿಕ್ಕೆಲ್ಲ ನಡಿ ಹೋಗೋಣ ಅಂತ ನಾವು ಅಂತೀವಿ. ಆ ಜಾಗನಾಗಿದ್ರೆ ಶ್ರೀರಾಮಚಂದ್ರ ಪ್ರಭು ಹಂಗಲ್ಲ, ಸಾಕ್ಷಾತ್ ಸೀತನ ಸ್ವರೂಪದೊಳಗೆ ಬಂದಿರ್ತಕ್ಕೀಕಿ ಪಾರ್ವತಿ ಗೊತ್ತಿತ್ತು. ಯವ್ವ ಇಂಥ ಅರಣ್ಯದೊಳಗೆ ಕಾಲಾಗಿರ್ಲಾರೆ ಬಂದಿಯಲ್ಲವ್ವ, ಕಾಲಿಗೆ ಮುಳು ಚುಚ್ಚವೇನಂತ ಪಟ್ನೆ ಪಾದಕ್ಕೆ ಬಿದ್ದಂತ. ರಾಮ ಪಾದಕ್ಕೆ ಬಿದ್ದ. ಆಕಿ ಅಂದಳು, ಅಪಮಾನ ಆಯ್ತು ನೋಡ್ರಿ. ಯಾಕೋ ರಾಮ, ಸೀತಾಗ ನನಗೆ ಎಳ್ಳಟ್ಟು ಸೌಂದರ್ಯದೊಳಗೆ ಏನು ವ್ಯತ್ಯಾಸ ಆಗಿಲ್ಲೋ, ಹ್ಯಾಂಗೆ ಖೂನ್ ಹಿಡಿದೋ ಅಂತ ಕೇಳಿದಳು. ಯಾರು? ಇದಕ್ಕೇನಾಗೈತೆ ಏನಂತ ಕೇಳಿದಳು. ಏನು ವ್ಯತ್ಯಾಸ ಆಗ್ಯದೋ ನನ್ನ ಪಾದಕ್ಕೆ ಯಾಕೆ ಬಿದ್ದೆ ಅಂತ ಕೇಳಿದಳ. ಯವ್ವ ವಾಲ್ಮೀಕಿ ಅಟ್ ಸರಳಿಲ್ಲ ಯವ್ವ. ವಾಲ್ಮೀಕಿ ಹೇಳ್ಯಾನ, ಹೇ ರಾಮ, ಮುಂದೆ ಜನ್ಮ ತಾಳಿ ಬಂದ್ರೆ, ಮುಂದೆ ಹೆಣ್ಮಕ್ಳು ಬಂದ್ರೆ ಟೆಕ್ಕಿ ಬಿದ್ದು ಕೊತ್ತಿ ಗಿಡಕ್ಕೆ ಬೀಳೋ ಮುಳ ಅಂತ ಬರ್ದಾನವ. ಅದಕ್ಕೆ ಗಿಡಕ್ಕೆ ಬೀಳ್ತೀನಿ ಯವ್ವ. ಇಂಥ ಅರಣ್ಯದೊಳಗೆ ನಿನಗೆ ಬಿಟ್ಟು ಮತ್ತೆ ಯಾರು ಬರ್ತಾರೆ ಯವ್ವ? ಜಗನ್ಮಾತ ಅಂತ ಹೊಳಿ ಪಾದಕ್ಕೆ ಬಿದ್ದ. ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ಅಂತರಂಗ ಪಕ್ವ ಆದ ಬಳಿಕ ಬಹಿರಂಗ ಸ್ಥಿತಿಗಳು ಎಲ್ಲವೂ ಅನುಭವ ಆಗ್ತಾವು. ಅಪ್ಪ ಸಿದ್ಧಾರೂಢ ಕಾಡಕತ್ರು, ಏನೂ ಪ್ರಸಾದ ಕೊಡಲಿಲ್ಲ. ಜಗನ್ನಾಥಪುರದಿಂದ ಅಪ್ಪ ಮತ್ತೆ ಸಂಚಾರ ಮಾಡ್ಕೋ. ಇನ್ನೊಂದು ಮಾತು ಅದರೊಳಗೆ ಬತ್ತು. ಅಪ್ಪ ಹೇಳ್ದ ಜಗನ್ನಾಥಪುರಿ ಒಳಗೆ ರಾಮ್ ಅಂದ್ರೆ ಪುಣ್ಯ ಸಿಗಂಗಿಲ್ಲ. ಇದೊಂದು ತಲೆಗೆ ಇಟ್ಕೋರಿ ನೀವು. ಏನೋ ರಾಮ್ 2 ಸಲ ಅಂದ್ರೆ ಯಾವ ಅಪ್ಪಗಾದ್ರೆ ಪುಣ್ಯ ಸಿಗಂಗಿಲ್ಲ. ರಾಮ್ ಅನ್ಬೇಕು. ಏನಂತೀರಿ? ನಾ ಹೇಳಕತ್ತಿಲ್ಲ, ಇದು ಗ್ರಂಥದೊಳಗೆ ಬರ್ದಾರಿದು. ರಾಮ್ ಅಂದ್ರೆ ಹರಿಬ್ರಹ್ಮಾದಿಗಳಿಗೆ ಪುಣ್ಯ ಸಿಗಂಗಿಲ್ಲ ಅಂತ ಹೇಳ್ಯಾರ ಅವರು. ಪಾಪನೇ ಬರ್ತದೆ ವಿನಾ ಪುಣ್ಯದ ರಾಶಿ ಸಿಗೋದಿಲ್ಲ. ಅದಕ್ಕಲ್ಲೇ ರಾಮ್ ಜೈ ಜೈ ರಾಮ್ ಹೆಂಗನ್ಬೇಕಂತ ಕೇಳಿದ್ರು. ಅಲ್ಲಿನಿಂದ ಅಪ್ಪಿದ ಬೋಧನೆ ಮಾಡಿ ಹೋಗ್ತಾನೆ ಮತ್ತೊಂದು ಹಳ್ಳಿಗೆ. ಮಾರ್ವಾಡಿ ಬರ್ತಾನ. ಕೇಳಿರಿ ಅಪ್ಪನ ಚರಿತ್ರ. ಮಾರ್ವಾಡಿಗೆ ಊರು ಬಿಟ್ಟು ಹೊರಗೆ ಹಾಕಿರ್ತಾರ. ಊರು ಬಿಟ್ಟು ಹೊರಗೆ ಹಾಕಿದಾಳಾಗ ನಾನಾ ಥರವಾದಂಥ ರೋಗ ಬಂದಿರ್ತದೆ ಅವನ ಮೈಗೆ. ರೋಗ ಬಂದಾಳಾಗ ಊರನ್ನವ್ರು ಯಾರು ಮುಟ್ಸೋಂಗಿಲ್ಲ, ಒಂದು ತುತ್ತನ್ನು ಕೊಡಂಗಿಲ್ಲ, ನೀರು ಕೊಡಂಗಿಲ್ಲ. ಅವಾಗ ಅಪ್ಪ ಸಿದ್ಧಾರೂಢ ಅವನಿಗೆ ಬಡಿಯೋದು ನೋಡಿ, ಯಾಕೋ ಏನಾಗೈತು ಕೇಳ್ದಾಳಾಗ, ಇಲ್ರಿಯಪ್ಪ ಇಲ್ಲ ಅವ ಮೈ ತುಂಬ ಕಿವಾರಾಗುತ್ತದ, ಅವನಿಗೆ ಮುಟ್ಟಬಾರ್ದು, ಕುಷ್ಠ ರೋಗ ಅದ ಮಾರ್ವಾಡಿಗೆ ಅಂತ ಅಂದಾಳಾಗ, ಇರಲಿ ನಿಮಗೆ ಬೇಡಾಗೇನಲ್ಲ ಬೇಡ್ರಿ. ಅಪ್ಪ ಸಿದ್ಧಾರೂಢ ಜಗದ್ಗುರು ಸಿದ್ಧಾರೂಢಪ್ಪ ತನ್ನ ಅಮೃತ ಹಸ್ತದಿಂದ ಸ್ನಾನ ಮಾಡಿಸದ, ನಾಮಸ್ಮರಣೆ ಮಾಡಕ್ಕೆ ಹಚ್ಚಿ ಭವರೋಗ ಕಳೆದ, ಭವವೈದ್ಯ ಅನಿಸ್ಕೊಂಡಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢಪ್ಪ ಕುಷ್ಠರೋಗ
ನಾನಾ ಥರ ಪೀಡಿತವಾದಂಥ ಪ್ರಾರಬ್ಧ ಶರೀರಕ್ಕೆ ಬಡಿದಿರ್ತಕ್ಕಂಥ ರೋಗಗಳು ಅಪ್ಪ ಕೇವಲ ನಾಮಸ್ಮರಣೆಯಿಂದ ಕಳೆದ. ಅದಕ್ಕೆ ಪುಣ್ಯ ಐಷೆ ರಾಮ್ ನಾಮ್ ಪುಡೆ ಗಾಯತೆ ಯಜ್ಞ ಮಾಡಬೇಕು. ಜಪ ತಪ ಮಾಡಿದ್ರೆ ಭವರೋಗಗಳು ಹೋಗ್ತಾವ. ಅವಾಗ ರೋಗ ಹೋದಗಳಿಗೆ ಅವ ಅಂತಾನೆ ಆ ಊರೊಳಗೆ ನರಸಿಂಹ ದೇವಸ್ಥಾನ ಇರ್ತದ. ಸಾಕ್ಷಾತ್ ಇವ ಸಿದ್ಧಾಡಪ್ಪನ ಸ್ವರೂಪದೊಳಗೆ ನಮ್ಮಪ್ಪ ನರಸಿಂಹ ಸ್ವಾಮಿನೇ ಬಂದಾನ ಅಂತೇಳಿ ಕೃಷ್ಣ ಅವನ ಪಾದಕ್ಕೆ ಬಿದ್ದು ಅಪ್ಪ ಹೇಳ್ತಾನೆ ಹೊಳ್ಳಿ ಅವನಿಗೆ, ನೋಡು ಈ ರೋಗ ಅವ ಹೇಳಿದ್ದ, ಯಪ್ಪ ಇದು ರೋಗ ಹೊಳ್ಳಿ ಬಂದ್ರೆ ಹೆಂಗ ಅಂತ ಕೇಳಿದ್ದವ. ರೋಗ ಹೊಳ್ಳಿ ಬರಬೇಡ್ದಾಗಿತ್ತಂದ್ರೆ ನೀ ನಾಮಸ್ಮರಣೆ ಮಾಡು. ನೀನು ನಾಮಸ್ಮರಣೆ ಮಾಡ್ಕೋತಿದ್ದಂದ್ರೆ ಕಾಯ ಬಿಡದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯ ಯಾವುದು? ನಿಜ ಶಿವ ಮಂತ್ರವಣ್ಣ. ಈ ಶರೀರ ಉದ್ಧಾರ ಆಗಬೇಕು, ಈ ಮನುಕುಲ ಉದ್ಧಾರ ಆಗಬೇಕಾಗಿತ್ತಂದ್ರೆ ಏನು ನಮ್ಮಪ್ಪ ಸಿದ್ಧಾಡಿ ಏನು ಹೇಳಿಲ್ಲ? ಬ್ರಹ್ಮಜ್ಞಾನ ಯಾವ ಉಪನಿಷತ್ತು ಓದ್ರಿ ಅಂತ ಹೇಳಿಲ್ಲ, ಯಾವ ಬ್ರಹ್ಮಸೂತ್ರ ಹೇಳಂತ ಹೇಳಿಲ್ಲ, ಯಾವ ಆರು ಶಾಸ್ತ್ರ ಹೇಳ್ರಿ ಅಂತ ಕೇಳ್ರಿ ಅಂತ ಹೇಳಿಲ್ಲ. ಕೇವಲ ಓಂ ನಮಃ ಶಿವಾಯ ಅಂದದ್ದು ಗಳಿಗೆ ಒಳಗೆ ನಿನ್ನ ಜನ್ಮನ ಉದ್ಧಾರ ಆಗ್ತದೋ ಅಂತ ಹೇಳಿ ಅಪ್ಪ ಸಿದ್ಧಾರೂಢ. ಅವಾಗ ಆ ಮಾರ್ವಾಡಿ ರೋಗವನ್ನು ಉದ್ಧಾರ ಮಾಡಿ ಮತ್ತೆಲ್ಲಿಗೆ ಬರ್ತಾನ ಅಂತಂದ್ರೆ ಒಂದು ನದಿ ದಾಟುವ ಪ್ರಸಂಗ ಬರ್ತದ. ಯಾವ ನದಿ ಅಂದ್ರೆ ಇದೇ ಕೃಷ್ಣಾ ನದಿ. ಇದೇ ಕೃಷ್ಣಾ ನದಿದಿಂದ ಮ್ಯಾಲ ಒಂದು 100 ಕಿಲೋಮೀಟ್ರ್ ಹೋದ್ರೆ ಒಂದು ಹಳ್ಳಿ ಬರ್ತದೆ. ಆ ಹಳ್ಳಿ ಹೆಸರು ನನಗೆ ಗೊತ್ತಿಲ್ಲ ಅಷ್ಟು. ಇದೇ ಕರ್ನಾಟಕ ದೇಶಕ್ಕೆ ಬಂದಾಳ ಇದೇ ಕೃಷ್ಣಾ ನದಿ ದಾಟುವ ಪ್ರಸಂಗ ಬರ್ತದೆ ಅಪ್ಪಗ. ಅಂಬಿಗ ಏ ತಮ್ಮ ನದಿ ದಾಟಿಸು ಅಂತ ಹೇಳ್ತಾನೆ ಅಪ್ಪ ಸಿದ್ಧಾರೂಢ. ನೋಡು ಸ್ವಾಮಿ, ಭಕ್ತರಿಗೆ ಭವರೋಗವನ್ನು ಭವ ನದಿ ದಾಟ್ಸಾಕ ಭಕ್ತಿ ನಾಣ್ಯ ತಗೋತಿ ಏನ್ರಿ? ಭಕ್ತರಿಗೆ ಭವ ನದಿ ದಾಟಿಸುವಕ ಭಕ್ತಿ ನಾಣ್ಯಗಳ ತಗೊಂಡು ಅವ್ರಿಗೆ ಭಕ್ತಿ ಮಾರ್ಗದಿಂದ ಭವಸಾಗರ ದಾಟಿಸ್ತಿ. ನಂದು ಹೊಟ್ಟೆ ಪಾಡಪ್ಪ, ನನಗೆ ಒಂದು ಆಣೆ ಕೊಡು. ಮತ್ತು ಆಣೆ ಅಂದ್ರೆ ನಿಮ್ಮ ಮನೆ ದೇವ್ರ ಆಣೆ ತಿಳ್ಕೊಂಡ್ರಿ. ಅವಾಗ ಆಣೆ ಒಂದು ಆಣೆ 2 ಆಣೆ ಇದ್ದೀವೋ, ತೂತಿನ ದೊಡ್ಡ ತಾಂಬರ ದೊಡ್ಡ ನೋಡ್ರಿನ. ಅಪ್ಪ ಸಿದ್ಧಾರೂಢ ಕೇಳ್ದವ, ನೋಡಪ್ಪ ನಿನ್ನ ಭಕ್ತರಿಗೆ ಉದ್ಧಾರ ಮಾಡಬೇಕಾಗಿತ್ತು ಅಂತಂದ್ರೆ ಭಕ್ತಿ ಎಂಬ ನಾಣ್ಯ ತಗೊಂಡು ಭವಸಾಗರ ದಾಟಿಸ್ತೀಯಪ್ಪ. ಹ್ಯಾಂಗ ಭವಸಾಗರ ದಾಟಿಸ್ತಿ? ಅದರಂತೆ ನಾನು ನನ್ನ ಕಾಯಕ ಐತಪ್ಪ. ನಿನಗೆ ದಾಟಿಸ್ಬೇಕಾಗಿತ್ತಂದ್ರೆ ಸಜ್ಜನ ಸಂಗತಿ ರೇಖಾ, ಸಜ್ಜನ ಸಂಗತಿ ರೇಖಾ ಭವತಿ ಭವಹರಣ ತರಣಿ ನೌಕಾ. ಭಗವತ್ಪಾದ್ರ ಶಂಕರಾಚಾರ್ಯ ಹೇಳ್ತಾರೆ, ಭವತಿ ಭವಹರಣ ತರಣಿ ನೌಕಾ. ಈ ಭವಸಾಗರ ನದಿಯಿಂದ ದಾಟಿನ ಹೋಗಲೇಬೇಕಾಗಿತ್ತದ. ಉತ್ತಮರ ಸಂಘ ಮಾಡಲೇಬೇಕು, ಒಳ್ಳೆ ಯೋಗಿಗಳ ಸಂಘ ಮಾಡಲೇಬೇಕು. ಹ್ಯಾಂಗ ಅಂಬಿಗನ ಸಂಘ ಮಾಡಿದ್ರೆ ಒಂದು ನದಿ ದಾಟ್ತೀವೋ, ನದಿ ಅಂತ ನದಿ ದಾಟಿಸ್ತಾನೆ ಕೇವಲ ಅಂಬಿಗರ. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಸಂಘ ನಾವು ಮಾಡೋದೇ ಖರೆ. ಆದ್ರೆ ಈ ಮಾನವ ಜನ್ಮ ಭವಸಾಗರದೊಳಗಿಂದ ಬಂದದ್ದು ದಾಟ್ಸೋದು ದುರ್ಲಭ ಏನ್ರಿ ಅಂದಾಳ್ಯಾಗ ಅಪ್ಪ ಸಿದ್ಧಾರೂಢ ಕೌಪಿನ ಧಾರಿ. ಆ ಅಂಬಿಗೆ ಹೇಳ್ತಾನೆ, ನನ್ನ ಬಳಿ ಕೌಪಿನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅಂದಾಳ್ಯಾಗ ಅಪ್ಪ ನಿರಾಭಾರಿ ಸದ್ಗುರು ವೈರಾಗ್ಯ ಮೂರ್ತಿ, ಈಗೋ ನನ್ನ ಬಳಿ ಕೌಪಿನ ಬಿಟ್ಟು ಮತ್ತೊಂದು ಏನಿಲ್ಲ ಅಂತ ಅದೊಂದು ಕೌಪಿನ ತೆಗೆದು ಅಪ್ಪ ನದಿಯೊಳಗೆ ಬಿಟ್ಟ. ಅವಾಗ ಅವ ಮನಸ್ಸಿಗೆ ನೋವು ಮಾಡಿಕೊಂಡು ಸನ್ಯಾಸಿಗೆ ಇಂಥ ಪ್ರಸಂಗ ತಂದಿಟ್ಟಿಲ್ಲ ನಾನು ಅಂಥೇಳಿ ನದಿ ದಾಟಿಸ್ದ ಹೇಳ್ತೀನಿ ರೀ. ಅವನಿಗೆ 1 ತಿಂಗಳು ಲಾಭ ಆಗಲಾರ್ದಂಥದ್ದು 8 ತಿಂಗಳ ಲಾಭ ಆಯ್ತು. ಅವನಿಗೆ 8 ತಿಂಗಳ ಲಾಭ ಆಯಿತು. ನದಿ ದಂಡಿಗೆ ಕೂತಿದ್ದ ಅಪ್ಪ ಒಳ್ಳೆ ರೇಷ್ಮೆ ಬಟ್ಟೆಯನ್ನು ತಗೊಂಡು ಅಪ್ಪನ ದರ್ಶನಕ್ಕೆ ಹೋಗ್ತಾನೆ. ಅಂಬಿಗ ಹೋಗಿ ಸಾಷ್ಟಾಂಗ ಪ್ರಣಾಮಗಳು ಹಾಕಿ, ಯಪ್ಪ ಸದ್ಗುರುನಾಥ, ಹಲವಾರು ವರ್ಷಗಳ ಕಾಲ ದುಡಿದ್ರೆ ಇಷ್ಟು ಲಾಭ ಆಗಿಲ್ಲ ಗುರುನಾಥ. ನೀ ಸದ್ಗುರುನಾಥ ಅಂತ ನನಗೆ ತಿಳಿಲಿಲ್ಲಪ್ಪ, ನಂದು ತಪ್ಪಾಗ್ಯದಪ್ಪ. ನಿನ್ನ ಪಾದ ಪುಣ್ಯದಿಂದ
ನಿನ್ನ ಪಾದ ಕರುಣ ಕಟಾಕ್ಷದಿಂದ ನನಗೆ ಇವತ್ತು ದೊಡ್ಡ ಲಾಭ ಆಗ್ಯದಪ್ಪ. ನಿನ್ನ ಪಾದ ಇಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ. ಯಾರಿಗೆ? ನನಗೆ ಸ್ವಾರ್ಥಿಗಳು ಭಾಳ ಅದಾವ. ಅಷ್ಟು ಅಪ್ಪ ವೈರಾಗ್ಯ ಮೂರ್ತಿ, ಒಬ್ಬ ಮಹಾತ್ಮ, ಒಬ್ಬ ಯೋಗಿ, ಒಬ್ಬ ಸತ್ಪುರುಷ, ಒಬ್ಬ ಜ್ಞಾನಿ ಯಾವ ಜಾಗಿನೊಳಗೆ ಏನು ಸಂಕಲ್ಪ ಅಂದ ಪಾದ ಇಡ್ತಾನ ಆ ಜಾಗ 100ಕ್ಕೆ 100 ಸುಕ್ಷೇತ್ರ ಆಗೇ ಬೆಳೀತದೆ. ಅದು ನಿಜವಾದ ಸತ್ಯ ಮಾತು. ಅಪ್ಪ ಹೊರಗೆ ಕೊತ್ತಿದ್ದ ಹೋದ, ಯಪ್ಪ ನಿನ್ನ ಪಾದ ಪುಣ್ಯದಿಂದ ನನಗೆ ಭಾಳ ಲಾಭ ಆಗ್ಯದ, ಈಗ ತಗೋ ಈ ಮಡಿ ಅಂದಾಳ. ಅಪ್ಪ ಅಂತಾನ, ಇದು ಉಟ್ಕೊಳಕ್ಕೆ ಬಂದಿಲ್ಲೋ, ಇದು ನನಗಲ್ಲ, ನನಗೆ ಏನು ಬೇಕದು ಭಗವಂತ ಕೊಟ್ಟು ಕಳಿಸ್ಯಾನ ಅಂತಂದು. ಯಪ್ಪ ಹಿಂಗೆ ಹೋದ್ರೆ ಹೆಂಗೋ ಅಂತ. ನಿನ್ನ ಮನಸ್ಸಿಗೆ ನೋವು ಆಗಬಾರ್ದಂದ್ರೆ ತೊಗೋತೀನಿ, ಆದರೆ ಎಟ್ಟು ತೊಗೋತೀನಿ, ಕೌಪಿನಕ್ಕೆ ಎಟ್ಟು ಬೇಕು ಅಟ್ಟೇ ತೊಗೋತೀನಿ ಅಂತ ಅಪ್ಪ ರೇಷ್ಮೆ ಬಟ್ಟೆ ಹರಿದು 2 ಲಂಗೋಟಿ ಮಾಡಿಕೊಂಡು ಅಪ್ಪ ಮತ್ತೆ ಸಂಚಾರ ಮಾಡಕ್ಕೆ ಹೋಗ್ತಾನ. ಜ್ಞಾನಿ ಯೋಗಿ ಕಂಡು ಕೇಳಿ ಮತ್ತೆ ಮೋಹಿಪರೆ ಭೂಮಂಡಲದ ಭೋಗ ಭೋಗವನ್ನು ನೀಗದೆ ಒಬ್ಬ ಜ್ಞಾನ ಸ್ಥಿತಿ, ಒಬ್ಬ ಆರೂಢ ಸ್ಥಿತಿಗೆ ಹೋದಂಥವ ಮತ್ತೆ ಕೆಡುವಂಥ ಪದಾರ್ಥಗಳ ಮೇಲೆ ಎಂದೂ ಮೋಹ ಮಾಡಂಗಿಲ್ಲವ. ಯಾವ ವಸ್ತುದಿಂದ ದುಃಖ ಸಿಗ್ತದೆಂಬುದು ಅವನಿಗೆ ಗೊತ್ತದ, ಗೊತ್ತಿದ್ರೆ ಭೀ ಕೂಡ ಅವ ಅದ್ರ ಮೇಲೆ ಎಂದೂ ಮೋಹ ಮಾಡಂಗಿಲ್ಲ. ಅಷ್ಟು ಅಂದ ಅಪ್ಪ ಮತ್ತೆ ಸಂಚಾರಕ್ಕೆ ಹೋಗ್ತಾನ. ಅಪ್ಪನ ಪರಿಸ್ಥಿತಿ ಭಾಳ ಕೆಟ್ಟ್ರಿ. ನಮ್ಮಪ್ಪ ಸಿದ್ಧಾರೂಢ ಎಂಥ ಕಷ್ಟಪಟ್ಟನ ಅಂತಂದ್ರೆ, ನಮ್ಮಪ್ಪ ಅಪ್ಪನ ಚರಿತ್ರೆ ಹೇಳಬೇಕಾದ್ರೆ ಎದೆ ಸಿಳ್ಳಿ ಬರ್ತದೆ. ನಮ್ಮಪ್ಪ ಅಷ್ಟು ಕಷ್ಟಪಟ್ಟಾನ. ಅಪ್ಪ 30 ದಿನಗಳ ಕಾಲ 40 ದಿನಗಳ ಕಾಲ ನಮ್ಮಪ್ಪ ಉಪವಾಸದನ್ರಿ. ಉಪವಾಸದನ ಅಪ್ಪ ಸಿದ್ಧಾರೂಢ. ಉಪವಾಸ ಇದ್ದ ಘಳಿಗೆ ಒಂದೊಂದು ಪ್ರಸಂಗದೊಳಗೆ ಇದೇ ಕೃಷ್ಣಾ ನದಿ ದಾಟದ ಘಳಿಗೆಗೆ ಒಂದು ಹಳ್ಳಿ ಮ್ಯಾಲ ಕುರಿ ಕಾಯುವಂಥ ಕುರೆಗಾರರ ಬಳಿ ಅಪ್ಪ ಇರ್ತಾನೆ. ಹಲವಾರು ದಿವಸಗಳ ಕಾಲ ಇದ್ದ ಅಪ್ಪ ಏನು ಮಾಡ್ತಾನೆ, ಹಗಲಿ ಟೈಮದೊಳಗೆ ಹಾಲು ಕುಡಿತಾನೆ ಕುರುಗಳದು ನಮ್ಮಪ್ಪ ಸಿದ್ಧಾರೂಢ. ಹಾಲು ಕುಡಿದು ರಾತ್ರಿ ಸಮಯದೊಳಗೆ ಮತ್ತು ಜಠರಾಗ್ನಿಯನ್ನು ಉನ್ನತವಾಗಿ ಉರಿಯುವಾಗ ಅಪ್ಪ ಸಿದ್ಧಾರೂಢ ಎರಿ ಮಣ್ಣಿವ ಏನು ಮಾಡಿದ್ದ ನಮ್ಮಪ್ಪ ಸಿದ್ಧಾರೂಢ, ಮಳೆ ಬಂದು ಹೋದಾಳಾಗ ಸೋಸು ಮಣ್ಣು ಬಂದಿರ್ತದೆ ನೋಡಿವ, ನಮ್ಮಪ್ಪ ಅದಕ್ಕೆ ಕಲಿಸ್ಕೊಂಡು ಬದುಕೆನವ ನಮ್ಮಪ್ಪ ಸಿದ್ಧಾರೂಢ. ಅಂಥ ಮಣ್ಣು ತಿಂದು ನಮ್ಮಪ್ಪ ಸಿದ್ಧಾಳು ಬದುಕದಂಥವ ನಮ್ಮಪ್ಪ. ನಮ್ಮಪ್ಪನ ಹೆಸರು ಮೇಲೆ ನಾವು ಬದುಕಾಕತ್ತೀವಲ್ಲ, ಬಂಗಾರ ತುತ್ತು ಕೊಟ್ಟ ನಮ್ಮಪ್ಪ ಸಿದ್ಧಾರೂಢ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಆದೇವ ನಿಮ್ಮಿಂದೆ ಅಂತ ಅಂದಾಳಾಗ ನಮ್ಮಪ್ಪನ ನಾಮಸ್ಮರಣೆ ಮಾಡಿದಾಗ ಇನ್ನೂವರ್ತಕ್ಕೆ ಯಾವ ಭಕ್ತ ಕಷ್ಟದಾಗಿಲ್ಲ. ನಮ್ಮಪ್ಪ ಸಿದ್ಧಾರೂಢನ ಭಕ್ತ ಆದಂಥವ, ಸಿದ್ಧಾರೂಢಪ್ಪನ ಭಕ್ತರು ಇನ್ನೂವರ್ತಕ್ಕೆ ಯಾರು ಕಷ್ಟದೊಳಗೆ ಇಲ್ಲ, ಯಾರು ದುಃಖದೊಳಗೆ ಇಲ್ಲ. ಯಾಕಂತಂದ್ರೆ ಕಷ್ಟಗಳು ನನಗಿರಲಿ, ನನಗೆ ಬಂದಿರತಕ್ಕಂಥ ಸುಖಗಳು ನನ್ನ ಭಕ್ತರಿಗಾಗಿರಲಿ ಅಂತ ಮಾಡಿದವ ನಮ್ಮಪ್ಪ ಸಿದ್ಧಾರೂಢ. ಆವಾಗ ಮತ್ತೊಂದು ಅದೇ ಮುಂದೊಂದು ಹಳ್ಳಿ ದಾಟಿ ಹೋಗ್ತಾನೆ ಅಪ್ಪ ಸಿದ್ಧಾರೂಢ. ಅಲ್ಲಿ ಒಬ್ಬಾಕೆ ತಾಯಿ ಬಟ್ಟೆ ತೊಳಿತಿರ್ತಾಳ. ಬಟ್ಟೆ ತೊಳೆಯುವ ಪ್ರಸಂಗದೊಳಗೆ ಸುಮಾರು ಅಪ್ಪ ಆ ಊರೊಳಗೆ 3 ವರ್ಷ ವಾಸ ಮಾಡ್ತಾನೆ. ಆ ತಾಯಿ ಒಳ್ಳೆ ಸಾತ್ವಿಕ ಹೆಣ್ಮಗಳು, ಸದ್ಗುಣಗಳ ಪ್ರಾತಿ ಉಳ್ಳವಳು. ಒಳ್ಳೆ ತಕ್ಷಣ ಇವ ಮಹಾತ್ಮ ಅಂತ ನಂಬದಳು. ನಂಬದ ಗಳಿಗೆಗೆ ಯಪ್ಪ ಸದ್ಗುರುನಾಥ ಅಂತ ಕಾಣ್ತಿ, ನನಗೆ ಜ್ಞಾನೋದಯ ಉಪದೇಶ ಮಾಡಂದಾಳಾಗ. ಆಗಿನ ಕಾಲಕ್ಕೆ ಸ್ವಲ್ಪ ವ್ಯತ್ಯಾಸ ಇತ್ತು. ಬ್ರಹ್ಮಜ್ಞಾನ ಹೆಣ್ಮಕ್ಳಿಗೆ ಸೀಮಿತವಾಗಿ ಇಲ್ಲ. ಅಶುಚಿ ಅಂತೇಳಿ ಸ್ವಲ್ಪ ಸಮಸ್ಯೆ ಇರ್ತೈತಿ. ನಿನಗೆ ಈ ಜ್ಞಾನ ತಗೊಳ್ಳೋಕ್ಕೆ ಯೋಗ್ಯ ಅಲ್ಲವಾ, ನಿನ್ನ ಅಂತರಂಗ ಪವಿತ್ರ ಅದ, ಆ ಪವಿತ್ರವಾದದಿಂದ ನೀವು ಉದ್ಧಾರ ಆಗಬೇಕಾಗಿತ್ತು. ಗುರುದೇವನ ನಾಮಸ್ಮರಣೆ ಮಾಡುವ ಅಂತ ಅಪ್ಪ ಸಿದ್ಧಾರೂಢ ನಾಮಸ್ಮರಣೆಯನ್ನು ಹಚ್ಚಿ, ನಾಮಸ್ಮರಣೆಯಿಂದ ಆ ಬದುಕು ಹೆಣ್ಮಗಳು ಯಾವ ರೀತಿಯಿಂದ ಪರಿವರ್ತನೆ ಆದಳು, ಯಾವ ರೀತಿಯಿಂದ ಉದ್ಧಾರ ಆದಳು ಎಂಬುದು ಭಾಳ ಬಿಕ್ಕಟ್ಟದವು. ಅದಕ್ಕಲ್ಲಿ ಯಾಕೆ ಗಳಿಗೆ ಹೇಳ್ತೀನಿ ನಾನು, ನಾಮಸ್ಮರಣೆ ಮಾಡಿರಿ ಗುರುಗಳು. ಗುರುಗಳು ಅಂದ್ರೆ ಬತ್ತು ನೋಡಿಲಿ ಕಂಪನಿ. ನಿನ್ನೆ ಏನು ಮಾಡಿದೆವು ನೆನಪಾಯ್ತೇನು?
ಏನು ಮಾಡೀವಿ?